ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫೈನಲಿ ಟೈಮ್ ಆಗ್ತಿದೆ, 2 ಗಂಟೆ ಆಗ್ತಿದೆ. ನಾವು 3 ಗಂಟೆಗೆ ಮೈಸೂರು ಹೋಗಬೇಕು. ಏನಕ್ಕೆ ಅಂದರೆ ಬೇಬಿದು ಫೋಟೋಶೂಟ್ ಇರೋದು ಕಾರಣ 3 ಗಂಟೆಗೆ ಮೈಸೂರಲ್ಲಿ ಇರಬೇಕು ಫೋಟೋಶೂಟಿಗೋಸ್ಕರ ಅಂತ ಅಲ್ಲಿ ನಮಗೆ ಪ್ಯಾಕೇಜ್ ಕೊಟ್ಟಿದ್ದಾರೆ. ಅಪಾಯಿಂಟ್ಮೆಂಟು 3 ಗಂಟೆಗೆ ಸಿಕ್ಕಿರೋದು. ಗಾಯ್ಸ್, ಫೈನಲಿ ರೆಡಿಯಾಗಿ ಹೊರಟಿದ್ದೀವಿ ಮೈಸೂರಿಗೆ ಬೇಬಿ ಫೋಟೋಶೂಟ್ಗೋಸ್ಕರ. ಟೈಮ್ ನೋಡ್ತಾ ಇರ್ಬೋದು. ಟೈಮು ಅಲ್ಲಿ ಹೋಗಿ 3 ಗಂಟೆಗೆ ತಲುಪಬೇಕು. ನಮಗೆ ಪ್ಯಾಕೇಜ್ ಕೊಟ್ಟಿದ್ರು 3 ಗಂಟೆಗೇ ಟೈಮಿಂಗ್ ಸಿಗ್ತದೆ ಅಂತ. ನೋಡೋದ ಏನಂತಾರ ಗೊತ್ತಿಲ್ಲ. 3 ಗಂಟೆಗೆ ರೀಚ್ ಆಗೋದ ಟ್ರೈ ಮಾಡ್ತೀವಿ. ಒಂದು 20 ನಿಮಿಷ ಜಾಸ್ತಿ ಆಗುತ್ತೆ. ಹಾಗೆ ಫೈನಲಿ ಫೋಟೋಶೂಟ್ ಯಾವ ಥರ ನಡೆಯುತ್ತೆ ಅಂತ ನೋಡಿ ನೀವು ಮುಂದೆ. ಮೈಸೂರು ಹೋಗೋ ರೋಡಲ್ಲಿ ಹೊಸ ರೋಡ್ ಹಾಕ್ಬಿಟ್ಟಿದ್ದಾರೆ. ನಾನು ನಮ್ಮ ವೈಫವರು ಕೂತ್ಕೊಂಡು ಮಾತಾಡ್ತಿದ್ವಿ. ಏನಂದರೆ ಫೈನಲಿ 100 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯಿತು ನಂದು. ಹಾಗೆ ಪಾಪ ಮನ್ಗಿದೆ ಗಾಯ್ಸ್. ತೆಲುಗು, ತಮಿಳ್, ಮಲಯಾಳಂ, ಹಾಗೆ ಕನ್ನಡ, ಹಿಂದಿ, ಟೋಟಲ್ ಒಂದು 5 ಲ್ಯಾಂಗ್ವೇಜ್ ಏನೋ ಬರುತ್ತೆ. ಹಾಗೆ ನನಗೆ ಕಂಫರ್ಟೇಬಲ್ ಆಗಿರೋ ಲ್ಯಾಂಗ್ವೇಜ್ ಕನ್ನಡ ಲ್ಯಾಂಗ್ವೇಜೇ. ನನಗೆ ಕಂಫರ್ಟೇಬಲ್ ಆಗಿರೋ ಲ್ಯಾಂಗ್ವೇಜು. ನಾನು ಬ್ಲಾಗ್ ಮಾಡೋದು ಕನ್ನಡ ಲ್ಯಾಂಗ್ವೇಜಲ್ಲೇ ಬ್ಲಾಗ್ ಮಾಡೋದು. ಹಾಗೆ ಫೇಮಸ್ ಆಗೋದು ಬಿಡೋದು, ಜನ ನೋಡೋದು ಬಿಡೋದು ಅದು ಬೇರೆ ವಿಷಯ. ಪ್ರಯತ್ನ ಅಂತೂ ಪಡಬೇಕು. ಅದಕ್ಕೋಸ್ಕರ ಪ್ರಯತ್ನ ಪಡೋದ ಒಂದಿನ ನನ್ನ ಚಾನಲ್ ಗ್ರೋತ್ ಆಗೇ ಆಗುತ್ತೆ ಅಂತ ಒಂದು ನಂಬಿಕೆ. ಗೈಸ್, ಹಾಗೆ ನನ್ನ ವೈಫ್ಗೆ ಹೇಳೋದೊಂದೇ, ಒಂದಿನ ನೋಡೋದ ಕರ್ನಾಟಕದಲ್ಲಿ ನಮ್ಮ ಜನಗಳು ನನಗೂ ಗುರ್ತು ಹಿಡಿತಾರೆ. ನನಗೂ ಸಪೋರ್ಟ್ ಮಾಡ್ತಾರೆ. ಅದು ಬೇರೆ ವಿಷಯ. ಅದು ಬೇರೆ ವಿಷಯ ಇರಲಿ. ಒಂದಿನ ಬರ್ತದೆ, ನನಗೂ ಜನ ಗುರುತು ಹಿಡಿತಾರೆ. ಅದು ನಾನು ಫಸ್ಟ್ ಬ್ಲಾಗಲ್ಲೇ ನಾನು ಹೇಳಿದ್ದೀನಿ ನಮ್ಮ ವೈಫ್ಗೆ. ಈ ಬ್ಲಾಗಲ್ಲೂ ಹೇಳ್ತಿದ್ದೀನಿ. ನಿಮ್ಮೆಲ್ಲ ಸಪೋರ್ಟ್ ಇದ್ದರೆ ಖಂಡಿತವಾಗ್ಲೂ ಆಗ್ತದೆ ಗಾಯ್ಸ್. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಮೈಸೂರು ಹತ್ತತ್ರ ಬಂದ್ಬಿಡ್ತು. 3:30 ಟೈಮ್ ಕೊಟ್ಟಿದ್ದಾರೆ. ಈಗ ಫೋನ್ ಮಾಡಿದೆ, 3:30ಗೆ ಬನ್ನಿ ಸರ್, ಯಾಕಂದರೆ ಲೈಟಿಂಗ್ಸ್ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ. ನಾವು ಸ್ಟುಡಿಯೋ ಹೋಗೋದು ಯಾವುದಂದರೆ ಧನೂರು ಸ್ಟುಡಿಯೋಗೆ ಹೋಗೋದು. ಅಲ್ಲಿ ಕಂಫರ್ಟೇಬಲ್ ಆಗಿದೆ, ಒಳ್ಳೆ ಸರ್ವಿಸ್ ಇದೆ. ಅದಕ್ಕೋಸ್ಕರ ಅಲ್ಲಿ ಹೋಗೋದು. ಗಾಯ್ಸ್, ಫೈನಲಿ ಮೈಸೂರು ರೀಚ್ ಆಗಿದ್ದೀವಿ. ಸ್ಟುಡಿಯೋ ಇನ್ನೊಂದು ಕಿಲೋಮೀಟರ್ ಇರ್ಬೋದು. ಫೈನಲಿ ಧನೂರು ಸ್ಟುಡಿಯೋಗೆ ಬಂದು ತಲುಪಿದ್ದೀವಿ. ಹಾಗೆ ಒಳಗಡೆ ನಾನು ಬ್ಲಾಗ್ ಮಾಡೋಕ್ಕಾಗಲ್ಲ. ಏನಕ್ಕೆ ಅಂದರೆ ಎಲ್ಲರ ಮುಂದ್ಗಡೆ ನನಗೆ ಬ್ಲಾಗ್ ಮಾಡಿ ಅಭ್ಯಾಸ ಇಲ್ಲ. ಅದಕ್ಕೋಸ್ಕರ ಹೊರಗಡೆನೇ ಬಂದು ಬ್ಲಾಗ್ ಮಾಡ್ತಿದ್ದೀನಿ. ಗಾಯ್ಸ್, ಮಗುಗೆ ಫೋಟೋಶೂಟ್ಗೋಸ್ಕರ ಅದು ರೆಡಿ ಮಾಡ್ತಿದ್ದಾರೆ. ನಮ್ಮ ವೈಫರು ಮಲಗ್ಸೋಕ್ಕೆ ಮಗುಗೆ ಟ್ರೈ ಮಾಡ್ತಿದ್ದಾರೆ. ಗಾಯ್ಸ್, ಫೈನಲಿ ಬೇಬಿ ಫೋಟೋಶೂಟ್ ಆಗ್ತಿದೆ. ನೋಡ್ತಾ ಇರ್ಬೋದು ಆ ಕಡೆ. ಗಾಯ್ಸ್, ಫೈನಲಿ ಫೋಟೋಶೂಟ್ ಆಯಿತು. ಇವಾಗ ಏನಾದರೂ ಊಟ ಮಾಡೋಕೆ ಹೋಗ್ತಾ ಇದ್ದೀವಿ. ಗಾಯ್ಸ್, ಫೈನಲಿ ಊಟ ಮಾಡೋಕ್ಕೆ ಬಂದಿದ್ದೀವಿ. ಟೈಮ್ 7 ಗಂಟೆ ಆಗ್ತಿದೆ ಇವಾಗ ಬಂದು. ಯಾಕಂದರೆ ಸ್ವಲ್ಪ ಪಾಪು ಶಾಪಿಂಗ್ ಮಾಡೋಕ್ಕೆ ಹೋಗಿದ್ದು, ಅದಕ್ಕೋಸ್ಕರ. ಗಾಯ್ಸ್, ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ದಾರೆ. ಹಾಗೆ ಸ್ಯಾಲೆಡು. ಇದರಲ್ಲಿ ಶುಗರ್ ಇನ್ಕ್ಲೂಡ್ ಇರುತ್ತೆ. ಅದಕ್ಕೋಸ್ಕರ ಅದು ಬೇಡ ನಮಗೆ ಸ್ಯಾಲೆಡ್ ಯೂಸ್ ಮಾಡ್ಕೊಳ್ಳೋದ. ಹಾಗೆ ಬಂದಿರೋ ರೆಸ್ಟೋರೆಂಟ್ ಯಾವುದು ಅಂದರೆ ಸೀ ಫುಡ್  ಗಾಯ್ಸ್, ಇಲ್ಲಿ ಯಾರೂ ಇಲ್ಲ.
ಕಸ್ಟಮರ್ ನಾವು ಇಬ್ಬರಳೆ ಬಂದು ಊಟ ಮಾಡ್ತಿದ್ದೀವಿ. ಏನಕ್ಕೆ ಬಂದಿಲ್ಲ ಕಸ್ಟಮರ್ಸ್ ಅಂತ ಗೊತ್ತಿಲ್ಲ. ಫೈನಲಿ ಗಾಯ್ಸ್ ನಮ್ಮ ಮೀಲ್ ಬಂತು. ಏನಂದರೆ ಕ್ರ್ಯಾಬ್ ಸೂಪು, ಅಲ್ಫಾಮು, ಹಾಗೆ ಬಾಯ್ಲ್ಡ್ ರೈಸು, ಹಾಗೆ ಮ್ಯಾಂಗೋ ಕರಿ, ಚಿಕನ್ ಫ್ರೈಡ್ ರೈಸ್ ನಮ್ಮ ವೈಫ್ಗೆ ಇಷ್ಟ ಅಂತ ತೊಗೊಂಡಿದ್ದಾರೆ. ಹಾಗೆ ಇಲ್ಲಿ ಫ್ರಾನ್ಸು, ಇಷ್ಟು ಐಟಮ್ನ ನಾವು ಆರ್ಡ್ರ್ ಮಾಡಿದ್ದೀವಿ. ಹಾಗೆ 2 ಚಪಾತಿ ಬರಬೇಕು ಇಲ್ಲಿ, ಅದೊಂದು ಕಮ್ಮಿ ಇದೆ. ಫೈನಲಿ ಬೇಗ ನಾವು ಊಟ ಮುಗಿಸಿ ಆಮೇಲೆ ಮನೆಗೆ ಹೋಗೋದ ಗೈಸ್. ಟೈಮ್ ಆಯಿತು ಗೈಸ್. ಫೈನಲಿ ಡಿನ್ನರ್ ಮುಗೀತು. ಇವಾಗ ಹೊರಡೋ ಟೈಮು. ನೋಡಿ ಪಾಪು ನೋಡ್ತಿದ್ದೆ ನನ್ನ. ಗೈಸ್ ಫೈನಲಿ ನಮ್ಮ ಡಿನ್ನರ್ ಮುಗೀತು. ಇವಾಗ ಮನೆಗೆ ಹೋಗೋ ಟೈಮು. ಹಾಗೆ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಗೈಸ್. ಓಕೆ, ಮತ್ತೆ ಬೇರೆ ಬ್ಲಾಗಲ್ಲಿ ಸಿಗೋದ. ಥ್ಯಾಂಕ್ ಯು, ಬಾಯ್.